ಎಲ್ರಿಗೂ ನಮಸ್ಕಾರ. ನಾನು ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಅತಿ ಚಿಕ್ಕ ವಯಸ್ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಪ್ರೌಢಾವಸ್ಥೆ ಅಂದ್ರೆ ಋತುಮತಿ ಆಗ್ತಾ ಇರೋದು ಸಾಮಾನ್ಯವಾದ ವಿಷಯವಾಗಿದೆ. ಹಾಗೆ 12 ರಿಂದ 15 ವರ್ಷದ ಒಳಗಿರುವಂತಹ ಹುಡುಗಿಯರು ಋತುಮತಿ ಆಗೋದು, ಪ್ರತಿ ತಿಂಗಳು ಮುಟ್ಟಾಗೋದು ಮಹಿಳೆಯರಿಗೆ ಇದು ಸಾಮಾನ್ಯವಾದಂತಹ ವಿಷಯ ಹಾಗೂ ಇದು ಒಂದು ನಿಖರವಾದ ವಯಸ್ಸಂತಾನು ಹೇಳ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ 10 ವರ್ಷದ ಒಳಗಿರುವಂತಹ ಹೆಣ್ಮಕ್ಳು ಋತುಮತಿ ಆಗ್ತಾ ಇದ್ದಾರೆ. 3rd ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು 5th ಸ್ಟ್ಯಾಂಡರ್ಡ್ ವರೆಗಿರುವಂತಹ ಮಕ್ಕಳು ಈ ಪರಿಸ್ಥಿತಿಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುತ್ತಿರುವಂತಹ ಆಹಾರ ಪದ್ಧತಿ ಬಹಳ ಪ್ರಮುಖವಾದ ಕಾರಣವಾಗಿದೆ. ಅನ್ಹೆಲ್ದಿ ಫುಡ್ಸ್ ಅಂದ್ರೆ ಜಾಸ್ತಿ ಪ್ರೊಸೆಸಿಂಗ್ ಫುಡ್ಸ್, ಪ್ಯಾಕ್ಡ್ ಫುಡ್ಸ್, ಜಂಕ್ ಫುಡ್ಸ್, ಅತಿಯಾದ ಫ್ರೈಡ್ ಫುಡ್ಸ್ ಗಳ ಸೇವನೆಯಿಂದ ಹೆಚ್ಚಿನ ಪ್ರೋಟೀನ್ ಮತ್ತು ಬೇಕರಿ ಐಟಮ್ಸ್ ಗಳ ಬಳಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದಲ್ಲದೆ ನಿಮ್ಮ ಮಕ್ಕಳಿಗೆ ನೀವು ಯೂಸ್ ಮಾಡ್ತಾ ಇರುವಂತಹ ಲಂಚ್ ಬಾಕ್ಸ್ ಗಳು, ವಾಟರ್ ಬಾಟಲ್ ಗಳು ಕೂಡ ಜಾಸ್ತಿ ಪ್ಲಾಸ್ಟಿಕ್ ಇಂದ ಬಳಸ್ತಾ ಇರೋದು ಕೂಡ ಕಾರಣವಾಗಿದೆ. ಹಾಗೇನೆ ಫಂಕ್ಷನ್ಸ್, ಪಾರ್ಟಿಗಳಲ್ಲಿ ನೀವು ಬಳಸ್ತಿರುವಂತಹ ಪ್ಲಾಸ್ಟಿಕ್ ಕಪ್ಸ್, ಪ್ಲೇಟ್ಸ್, ಯೂಸ್ ಅಂಡ್ ಥ್ರೋ ಮಟೀರಿಯಲ್ಸ್ ಗಳು ಜಾಸ್ತಿ ಬಳಕೆ ಮಾಡ್ತಾ ಇರೋದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಹಾಗೇನೆ ಜಾಸ್ತಿ ಕೆಮಿಕಲ್ ಯುಕ್ತವಾಗಿರುವಂತಹ ಶಾಂಪೂ, ಸೋಪುಗಳು, ಲೋಷನ್ಸ್, ಕ್ರೀಮ್ಸ್ ಗಳ ಬಳಕೆ, ಅದಲ್ಲದೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೆಣ್ಮಕ್ಳು ಲಿಪ್ಸ್ಟಿಕ್ ಬಳಕೆ ಕೂಡ ಮಾಡ್ತಾ ಇರೋದು ಕೂಡ ಇದೊಂದು ಕಾರಣ ಅಂತ ಹೇಳ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಬಹಳ ಇನ್ಆಕ್ಟಿವ್ ಆಗಿರೋದ್ರಿಂದ ಅಂದ್ರೆ ಔಟ್ಡೋರ್ ಗೇಮ್ಸ್ ಗೆ ಜಾಸ್ತಿ ಲಕ್ಷ್ಯ ಕೊಡ್ತಾ ಇಲ್ಲ. ಇಂಡೋರ್ ಗೇಮ್ಸ್ ಲೈಕ್ ಮೊಬೈಲು, ಗ್ಯಾಜೆಟ್ಸ್ ಬಳಸೋದು, ಅದೇ ತರ ಜಾಸ್ತಿ ಟಿವಿ ನೋಡೋದು, ಒಂದೇ ಜಾಗಕ್ಕೆ ಜಾಸ್ತಿ ಕೂಡೋದು ಅಥವಾ ಜಾಸ್ತಿ ಮಲ್ಗೋದು, ಇದೇ ತರ ಲೇಸಿನೆಸ್ ಇಂದ ಕೂಡ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಹಾಗೇನೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇವತ್ತಿನ ಈ ಕಾರಣಕ್ಕೆ, ಈ ಸಮಸ್ಯೆಗೆ ನಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ ಒಂದು ಕಾರಣ ಅಂತ ನಾವು ಹೇಳ್ಬೋದು. ಸೊ ಪಾಲಕರು ಆದಷ್ಟು ನಿಮ್ಮ ಮಕ್ಕಳ ಮೇಲೆ ಹಾಗೂ ಅವರ ಬೆಳವಣಿಗೆ ಮೇಲೆ ಆದಷ್ಟು ಗಮನ ಹರಿಸ್ರಿ. ಅವರ ವಯಸ್ಸಿನ ತಕ್ಕಂತೆ ಎದೆ ಬೆಳವಣಿಗೆ, ಕೂದಲು ಬೆಳವಣಿಗೆ, ಅದೇ ತರ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಪ್ರಾಪರ್ ಆಗಿ ಆಗ್ತಾ ಇಲ್ಲ ಅನ್ನೋದನ್ನ ಕೂಡ ನೀವು ಗಮನ ಹರಿಸುವುದು ಬಹಳ ಮುಖ್ಯವಾಗಿದೆ. ಅವರ ವಯಸ್ಸಿಗೆ ಮೀರಿದಂತ ಯಾವುದೇ ತರದ ಬೆಳವಣಿಗೆ ಆಗಿದ್ರೆ ಅಥವಾ ಅತಿ ಹೆಚ್ಚಿನ ತೂಕ ಕೂಡ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ವೈದ್ಯರ ಬಳಿ ಹೋಗಿ ಸಲಹೆ ತಗೊಳ್ಳೋದು ಬಹಳ ಮುಖ್ಯವಾಗಿದೆ. ಪ್ರತಿದಿನ ಅವರಿಗೆ ಸಮತೋಲಿತವಾದ ಆಹಾರ ಹಾಗೂ ಆದಷ್ಟು ಮನೆ ಊಟನ ತಿನ್ಲಿಕ್ಕೆ ರೂಢಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಹೊರಗಡೆ ಪ್ರೊಸೆಸಿಂಗ್ ಫುಡ್ಸ್ ಆಗಿರ್ಬೋದು, ಸ್ಟ್ರೀಟ್ ಫುಡ್ಸ್, ಹೋಟೆಲ್ ಫುಡ್ಸ್, ಜಂಕ್ ಫುಡ್ಸ್, ಆದಷ್ಟು ಪ್ಯಾಕ್ಡ್ ಫುಡ್ಸ್ ಗಳನ್ನ ಅವಾಯ್ಡ್ ಮಾಡ್ರಿ. ಅದ್ರ ಜೊತೆಗೆ ಮಕ್ಕಳು ಆದಷ್ಟು ಆಕ್ಟಿವ್ ಆಗಿರೋದನ್ನ ನೋಡ್ಕೊಡ್ರಿ. ಅಂದ್ರೆ ಔಟ್ಡೋರ್ ಗೇಮಿಗೆ ಎಷ್ಟಾಗುತ್ತೆ ಅಷ್ಟು ಎನ್ಕರೇಜ್ ಮಾಡ್ರಿ. ಲೈಕ್ ನಿಮ್ದು ಬಾಸ್ಕೆಟ್ ಬಾಲ್ ಆಗಿರ್ಬೋದು, ಸ್ಕಿಪ್ಪಿಂಗು, ಖೋಖೋ, ಲಗೋರಿ, ಇನ್ನಿತರ ಯಾವುದೇ ಔಟ್ಡೋರ್ ಗೇಮ್ಸ್ ಗಳನ್ನ ಆದಷ್ಟು ಅವರು ಆಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಅವ್ರಿಗೆ ರೂಢಿ ಮಾಡಿಸ್ರಿ. ಪಾಲಕರು ವೀಕೆಂಡ್ ಅಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ಹೋಟೆಲ್, ಮಾಲ್ಸ್ ಗಳಿಗೆ ಹೋಗೋ ಬದಲಿಗೆ ಆದಷ್ಟು ಔಟ್ಡೋರ್ ಗೇಮ್ಸ್ ಗಳನ್ನ ಎನ್ಕರೇಜ್ ಮಾಡ್ರಿ. ಅದೇ ತರ ಹೆಲ್ದಿ ಫುಡ್ ಗೆ ಎನ್ಕರೇಜ್ ಮಾಡ್ರಿ. ಆದಷ್ಟು ಅವ್ರ ಜೊತೆಗೆ ಸಪೋರ್ಟಿವ್ ಆಗಿರ್ರಿ. ಸೊ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಮಾಡ್ರಿ.